ಇವತ್ತಿನ ಸುದ್ದಿ ಏನಪ್ಪ ಅಂತಂದರೆ, ನಾವು ಸರ್ಕಾರಿ ಶಾಲೆ ಇದೆ, ಆಮೇಲೆ ನಮ್ಮ ಎಲ್ಲ ರಿಪೋರ್ಟರ್ಗಳು ಸರ್ಕಾರಿ ಶಾಲೆ ಬಿಟ್ಟರೆ ಬೇರೆ ಸುದ್ದಿ ಕೊಡ್ತಾನೂ ಇಲ್ಲ. ಹಾಗಾಗಿ ಸರ್ಕಾರಿ ಶಾಲೆದೇ ಮಾಡಬೇಕಾಗಿದೆ. ಸರ್ಕಾರಿ ಶಾಲೆ ಮುಂದೆ ಡೇಂಜರ್ ವಿದ್ಯುತ್ ಲೈನ್, ಶಾಲೆ ಆವರಣದಲ್ಲಿ ಟ್ರಾನ್ಸ್ಫಾರ್ಮರ್. ಸರ್ಕಾರಿ ಶಾಲೆ ಮುಂದೆ ಈ ವಿದ್ಯುತ್ ಲೈನ್ ಹೀಗೆ ಬಿಟ್ಟಿದ್ದಾರೆ. 33 KV ಲೈನ್. ವಿದ್ಯುತ್ ಅವಘಡ ನಡೀತಾ ಇದ್ರೂ ಕೂಡ ಜೆಸ್ಕಾಂ ನಾಟಕ. ನೋಡಿ, ಒಂದು 33 KV ಮೆಗಾವ್ಯಾಟ್ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರನ್ನು ಶಾಲೆಯ ಮಕ್ಕಳು ಆಟವಾಡುವಂತಹ ಜಾಗದಲ್ಲಿ ಇರಿಸಿದ್ದಾರೆ. ಆಯಿತು, ಒಂದು ಕ್ಷಣ ಯಾವುದೋ ಸಂದರ್ಭದಲ್ಲಿ ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಈ ಸಂಬಂಧಪಟ್ಟ ಜೆಸ್ಕಾಮ ಯಾರೇ ಆಗಿರಲಿ, ಇದು ಕಲಬುರಗಿಗೆ ಬರುತ್ತೆ. ಜೆಸ್ಕಾಂ ಇವ್ರಿಗೊಂದು ಮನವರಿಕೆ ಆಗಬೇಕಲ್ಲ, ಈ ಥರ ಇದೆ, ಇಲ್ಲಿ ಏನಾದ್ರು ಚೇಂಜ್ ಮಾಡೋಣ ಅಂತೇಳಿ. ಇವರಿಗೆ ಯಾರಾದರೂ ಕರೆಂಟ್ ಕಟ್ಟದೇ ಇದ್ದರೆ ಬಂದು ಹೇಳದೆ ಕೇಳದೆ ಲೈನ್ ಆಫ್ ಮಾಡಿ ಹೋಗೋಕ್ಕಾಗತ್ತೆ. ಆಮೇಲೆ ಅದಕ್ಕೆ ಬೇಕಿರುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಕ್ಕಾಗತ್ತೆ. ಮೊದಲೇ ಕಟ್ಬಿಡಿ ಅಂತ ಹೇಳೋಕ್ಕಾಗತ್ತೆ. ಈ ನಾಲಾಯಕ್ ಇಲಾಖೆಯ ಅಧಿಕಾರಿ ವರ್ಗ ಒಂದು ತಿಂಗಳು ಕಟ್ಟದೇ ಇರಲಿ, ಹೆಂಗೆ ಕಟ್ ಮಾಡಿ ಹೋಗಿ ಕೇಳದೆ ಹಿಡಿಯದೆ ಎಲ್ಲ ಕಟ್ ಮಾಡಲ್ವ ಕರೆಂಟು? ಏನು ಪುಕ್ಷಣೆ ಕೊಡ್ತಾ ಇದ್ದೀರಾ ನೀವು? ಅಲ್ಲದನ್ನು ಒಂಥರ ಡೇಂಜರ್ ಆಗಿರುವಂಥ ಟ್ರಾನ್ಸ್ಫಾರ್ಮರನ್ನು ಚೇಂಜ್ ಮಾಡಬೇಕಲ್ವಾ? ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ನೋಡಿ. ಏನೋ ಒಂದು ಆಡ್ಬೇಕಂದ್ರೂ ನಮಗೆ ತುಂಬ ಅಂಜಿಕೆ ಬರ್ತದ್ರಿ. ಆಟ ಆಡಿಸ್ಬೇಕಾದ್ರೆ ಅವ್ರಿಗೂ ಭೀ ಏನಪ್ಪ ಅಂದ್ರೆ ಬಾಲ್ ಬಿಡಿತು ಅಥವಾ ವೈರ್ ಕಟ್ ಐತಪ್ಪ ಅಂತಂದ್ರೆ ಭಾಳಷ್ಟು ತೊಂದರೆ ಆಗ್ಲತ್ತದ. ಒಂದು ಕಡೆ ವಿದ್ಯುತ್ ಲೈನ್ ಕೆಳಗಡೆ ಆಟ ಆಡ್ತಿರೋ ವಿದ್ಯಾರ್ಥಿಗಳು, ಮತ್ತೊಂದೆಡೆ ಶಾಲೆಯ ಮೈದಾನದ ಮೂಲೆಯಲ್ಲಿ ಅಳವಡಿಸಿರೋ ಟ್ರಾನ್ಸ್ಫಾರ್ಮರ್, ವಿದ್ಯುತ್ ಕಂಬದಿಂದ ಜೋತು ಬಿದ್ದಿರೋ ವಿದ್ಯುತ್ ತಂತಿಗಳು, ಅಂದ ಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ. ಈ ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೆ 275ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಾಲಾ ಕೊಠಡಿಗಳೇನೂ ಇವೆ, ಆದರೆ ಆಟ ಆಡೋದಕ್ಕೆ ಸರಿಯಾದ ರೀತಿಯಲ್ಲಿ ಗ್ರೌಂಡ್ ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಶಾಲೆಯ ಆಟದ ಮೈದಾನದಲ್ಲಿ 33 KV ಹೈ ವೋಲ್ಟೇಜ್ ಲೈನ್ ವೈರು ಹಾದು ಹೋಗಿದೆ. ಅಷ್ಟೇ ಅಲ್ಲದೆ ಕಟ್ಟಡದ ಮುಂಭಾಗದಲ್ಲ, ಅದರಲ್ಲೂ ಆಟದ ಮೈದಾನದ ಮಧ್ಯೆಗೆ ಹೊಸ ವಿದ್ಯುತ್ ಕಂಬ ನೆಟ್ಟಿ ಲೈನ್ ಎಳೆದಿದ್ದಾರೆ. ಕರೆಂಟ್ ಹುಚ್ಚ ಹೋಗಿತ್ರಿ, ಅದ್ರ ಸಲಿಂದ ಬಕ್ಕುಳು ಇದು ಆಗಿತ್ರಿ. ಅಂಜಿಕೆ ಹೊಂಟಿತ್ರಿ. ಸಣ್ಣ ಚುಕ್ಕೋಳು ಇರ್ತಾವಲ್ರಿ, ನಾವು ಹೆಂಗಾರೆ ಮಾಡ್ಬೋದು, ಸಣ್ಣ ಚುಕ್ಕೋಳು ಇರ್ತಾವ, ಅದ್ರ ಸಲಿಂದ ಬಕ್ಕುಳು. ನಮ್ಮ ಶಿಕ್ಷಕರು ನಮಗೆ ಹೇಳ್ಯಾರ, ನೋಡ್ಕೊಂಡು ಹೋರಿ ಅಂತಂದು ನಾವು ಹಾಗೆ ಮಾಡೀವಿ. ನಾವು ಮಾಡ್ತೀವಿ ರೀ. ಸಣ್ಣ ಚುಕ್ಕೋಳಿಗೆ ಏನ್ರಿ ಐತಂದ್ರೆ ನಮಗೆ ಶಿಕ್ಷಕರಿಗೆ ಭಾಳ ಇದು ಆತಲ್ರಿ, ಅದ್ರ ಸಲಿಂದ ನಾವು ನೋಡ್ತೀವಿ ರೀ. ಅದ್ರ ಸಲಿಂದ ಅದಿಷ್ಟು ನಮಗೆ ಚಲೋ ಮಾಡಿಕೊಟ್ರೆ ಸಾಕು. ಹ್ಞೂ ರೀ, ಅದು ವಯರ್ ಅದಲ್ರಿ, ಅದು ಹುಚ್ಕೆರೆ ಬಿದ್ದಿತ್ರಿ, ಬೀಳಾನ ಅದ್ರ ಸಲಿಂದ ನಮಗೆ ಬಕ್ಕುಳು ಇದು ಆಗಿತ್ರಿ. ಅದಿಷ್ಟು ಚಲೋ ಮಾಡಿಕೊಟ್ರಿ. ಹ್ಞೂ ರೀ, ಮತ್ತು ಇಲ್ಲಿ ಗ್ರೌಂಡ್ ಅದ ಅಂತೇಳಿ ಅಲ್ಲಿ ಹಿಡ್ದು ಇಲ್ಲಿ ತನಕ ಆಟ ಆಡ್ತೀವಿ ರೀ ನಾವು ರೀ. ಇನ್ನು ಶಾಲೆಯಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಿದ್ರಿಂದ ಮಕ್ಕಳಿಗೆ ಹೊರಾಂಗಣ ಆಟ ಆಡಿಸೋದಕ್ಕೆ ನಮಗೆ ಭಯ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಹೊರಾಂಗಣ ಆಟಕ್ಕಿಂತ ಹೆಚ್ಚಾಗಿ ಒಳಾಂಗಣ ಅಂದರೆ ಕ್ಲಾಸ್ ರೂಮ್ನಲ್ಲೇ ಆಟ ಆಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ. ದಯವಿಟ್ಟು ಏನಪ್ಪ ಅಂತಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿಯವರು ನಮಗಿದೊಂದು ಉಪಯೋಗ ಒಳ್ಳೆಯ ಒಂದು ಏನಪ್ಪ ಮಾಡಿಕೊಟ್ರಪ್ಪ ಅಂತ ತಮ್ಗೆ ತುಂಬ ಧನ್ಯವಾದಗಳು. ನಮಗೆ ಮೇನ್ ವೈರ್ಗಳು ತರಿಸ್ಬೇಕ್ರಿ ಸರ್. ಭಾಳಷ್ಟು ವೈರ್ಗಳು ಏನಪ್ಪ ಅಂತಂದ್ರೆ ಹೈ ಟೆನ್ಷನ್ ವೈರ್ ಇದೆ. ಆಮ್ಯಾಗ ಅಲ್ಲಿ ಮಕ್ಕಳು ಕಾಂಪೌಂಡ್ ಮೇಲೆ ಇರಿದ್ರೆ ಅಲ್ಲಿ ಕೂಡ ವೈರ್ ಇವೆ. ಮಕ್ಕಳು ಅಕಸ್ಮಾತ್ವಾಗಿ ನಾವು ಇಂಟ್ರಲ್ ಬಿಟ್ಟಾಕರ ಅಥವಾ ಊಟಕ್ಕೆ ಬಿಟ್ಟಾಕರ ಮಕ್ಕಳು ಯಾವುದೇ ಒಂದು ಮಗು ಅನ್ಪತ್ತ ಹೋಗಿ ವೈರ್ ಬಿಡ್ತಪ್ಪ ಅಂತಂದ್ರೆ ಮಗುವಿಗೆ ಜೀವಕ್ಕೆ ಭಯ ಆಗ್ತದೆ. ಶಾಲೆಯ ಆವರಣದಲ್ಲಿ ಈ ರೀತಿಯ ವಿದ್ಯುತ್ ಕಂಬ, ವಿದ್ಯುತ್ ಲೈನ್ ಹಾದು ಹೋಗಬಾರದು ಅನ್ನೋ ಗೈಡ್ಲೈನ್ಸ್ ಇದೆ. ಇನ್ನು ಮಕ್ಕಳ ಹಿತರಕ್ಷಣಾ ದೃಷ್ಟಿಯಿಂದ ತೆರವುಗೊಳಿಸುವುದು ತೀರಾ ಅಗತ್ಯ ಅನ್ನೋದು ಶಿಕ್ಷಣ ಇಲಾಖೆಯ ಆದೇಶದಲ್ಲೇ ಇದೆ.
ಆದರೆ ಆ ಆದೇಶ ಮಾತ್ರ ಕಾಗದಕ್ಕೆ ಸೀಮಿತವಾಗಿದೆ. ಶಾಲಾ ಮುಖ್ಯೋಪಾಧ್ಯಾಯರು ಹಲವು ಬಾರಿ ಶಿಕ್ಷಣ ಇಲಾಖೆ ಮತ್ತು ಜೆಸ್ಕಾಂನವರಿಗೆ ಪತ್ರ ಬರೆದರೂ ಕೂಡ ವಿದ್ಯುತ್ ಲೈನ್ ಹಾಗೂ ಟ್ರಾನ್ಸ್ಫಾರ್ಮರ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿಕೊಂಡ್ರು. ಎಲ್ಲರೂ ಡೋಂಟ್ ಕೇರ್ ಅಂತಿದ್ದಾರೆ. ಪ್ರಾಬ್ಲಮ್ ಅದರಿ, ಯಾಕಂದ್ರೆ ಅಲ್ಲಿ ಕಂಟಿಗಳವರಿ, ಟಿ ಸಿ ಎಲ್ಲ ಇಟ್ಟಾರಿ, ಅಲ್ಲೆಲ್ಲ ಕಂಬಗಳು ಇಟ್ಟಾರ್ರಿ, ಇಲ್ಲೆಲ್ಲ ಗ್ರೌಂಡ್ಗಳೆಲ್ಲ ಚಲೋ ಇಲ್ರಿ. ಮತ್ತೆಲ್ಲ ಈ ಸದ ನಮ್ಗೆ ಆಟ ಆಡೋಕ್ಕೂ ಭಾಳ ಚಂದ ಅನುಕೂಲಗಳು ಇಲ್ಲಿರಿ ಇಲ್ಲಿ. ಯಾಕಂದ್ರೆ ಅಲ್ಲಿ ಎಲ್ಲ ನೋಡ್ರಿ ಹಂಗಾಗಿ ನಾವು ಗಿಡಗಳು ಹಚ್ಬೇಕಂದ್ರೆ ಎಲ್ಲ ಹಚ್ಬೇಕ್ರಿ. ಆಡೋಕ್ಕೆ ಜಾಗ ಇಲ್ರಿ. ಏನಂದ್ರೆ ಇಲ್ಲಿ ಒಟ್ಟು ವಾಯರ್ಗಳು ಅರಿ, ಅಲ್ಲಿ ಟಿ ಸಿ ಅದ ರೀ, ಈ ಕಡೆ ಎಲ್ಲ ಹುಲ್ಲು ಎದ್ದದ್ರಿ. ನಾವು ಏನರೇ ಆಡ್ಬೇಕಂದ್ರೆ ವಾಲಿಬಾಲ್, ಥ್ರೋಬಾಲ್, ಕ್ರಿಕೆಟ್ ಏನರೇ ಆಡ್ಬೇಕಂದ್ರೆ ಬಾಲ್ ಯಾಕಡ್ರೆ ಹೋಗ್ತಾವ ಅವು ಸಣ್ಣ. ಅಲ್ಲಿ ಯಾಕಡ್ರೆ ಅಲ್ಲಿ ಕರೆಂಟ್ ಅದಾವ ರೀ, ವಾಯರ್ ಅವ ರೀ, ನಮಗೆ ಆಡ್ಬೇಕಂದ್ರೆ ಭಾಳ ಅಂಜಿಕೆ ಬರ್ತದ್ರಿ. ದುರಂತ ಆಗೋದಕ್ಕೂ ಮೊದಲು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಎಚ್ಚರಿಸುತ್ತಿದೆ. ಜೆಸ್ಕಾಂನವರೇ ಹೇಳಿ ಎದ್ದೇಳಿ, ಸರಿ ಮಾಡಿ ಅನ್ನೋದು ನಮ್ಮ ಆಗ್ರಹ. ಇದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಮಲ್ಲಾಬಾದ್ನ ಸರ್ಕಾರಿ ಶಾಲೆ. ಇಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ 275 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 1ನೇ ತರಗತಿಯಿಂದ 8ನೇ ತರಗತಿ. 1ನೇ ತರಗತಿ ಮಕ್ಕಳಿಗೆ ವಯಸ್ಸೆಷ್ಟಿರುತ್ತೆ? 6 ವರ್ಷ ಇರುತ್ತೆ. 8ನೇ ತರಗತಿಯ ಮಕ್ಕಳಿಗೆ ಎಷ್ಟಿರುತ್ತೆ? 13ರಿಂದ 14 ಅಲ್ವಾ? 275 ಮಕ್ಕಳು. 13ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಎಷ್ಟು ಜ್ಞಾನ ಇರ್ಬೋದು, ಎಷ್ಟು ಬುದ್ಧಿ ಇರ್ಬೋದು ನೋಡಿ. ಆ ಶಾಲೆ ನೋಡಿ, ಶಾಲೆ ಪಕ್ಕದಲ್ಲೇ ಡೇಂಜರ್, ಅಥವಾ ಅದಕ್ಕೆ ಏನಾದರೂ ಒಂದು ಕವರಿಂಗ್ ಏನೂ ಆಗದಂಗೆ. ಈ ಹಿಂದೆ ಆಂಧ್ರ ಪ್ರದೇಶ, ಅವಿಭಜಿತ ಆಂಧ್ರ ಪ್ರದೇಶ ಇದ್ದಾಗ ಒಬ್ಬಾತ ಕರೆಂಟ್ ಕಂಬದಲ್ಲಿ ಸಿಕ್ಕಾಕೊಂಡಿದ್ದ ಅನ್ನೋ ಕಾರಣಕ್ಕಾಗಿ ಅಲ್ಲೊಂದು ವ್ಯವಸ್ಥೆ ಮಾಡಿದರು. ಒಂದು ವೇಳೆ ಕರೆಂಟ್ ಕಂಬ ಇದ್ದರೆ ಅದರ ಸುತ್ತ ಅದ್ಭುತವಾಗಿ ಒಂದು ಕವರಿಂಗ್ ಮಾಡೋದು. ಯಾವುದೇ ಕಾರಣಕ್ಕೂ ಕೂಡ ಒಳಗೆ ಯಾರೂ ನುಗ್ಗೋದಕ್ಕೆ ಸಾಧ್ಯ ಇಲ್ಲ, ಸಿಕ್ಕಾಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಬಿಟ್ಟಿದ್ದೀರಲ್ಲ. ಆ್ಯಂಡ್ ಕೆಲವು ವಿಜುವಲ್ಸ್ ತೋರಿಸಿ ನೋಡಿ. ಆಮೇಲೆ ಶಾಲೆ ಎದುರೇ ವಿದ್ಯುತ್ ಕಂಬ. ಒಂದು ವ್ಯವಸ್ಥೆ ಮಾಡ್ಬೋದಲ್ಲ. ಅಲ್ಲಿ ಯಾವುದಾದ್ರೂ ರಾಜಕಾರಣಿ ಮನೆ ಇದ್ದಿದ್ರೆ ಅಬಾಬಾಬಾಬಾಬಾ ಬೆಸ್ಕಾಂ ಅವರು ಓಡೋಗ್ಬಿಟ್ಟು ಒಳ್ಳೆ ಕಬಾಲಿಡಾದಲ್ಲಿ ರಜನಿಕಾಂತ್ ಹೇಳ್ತಾರಲ್ಲ, ಆ ಥರ ಕಬಾಲಿ ಹಂಗೆ ಕುತ್ಕೊಂಡ್ಬಿಡ್ತಿದ್ರು. ಅಣ್ಣ ಏನು ಮಾಡಲಿ ಅಣ್ಣ ಅದರಿಂದ ಆ ಕಡೆಯಿಂದ ತೆಗೀಲಣ್ಣ, ಅಣ್ಣ ಈ ಕಡೆಯಿಂದ ತೆಗೀಲಣ್ಣ. ನಿಮ್ಮ ಜೀವಮಾನವೇ ಹಿಂಗಾಗೋಯ್ತಲ್ರಿ. ರಾಜಕಾರಣಿ ಅಲ್ರಿ ನಿಮಗೆ ಸಂಬಳ ಕೊಡೋದು, ಯಾವ ಮಂತ್ರಿ ಸಂಬಳ ಕೊಡೋದಲ್ಲ ನಿಮಗೆ. ಇದೇ 275 ಮಕ್ಕಳಿದಾರಲ್ಲ, ಮಕ್ಕಳ ತಂದೆ ತಾಯಿಗಳು ಕಟ್ಟದಂಥ ದುಡ್ಡು, ತೆರಿಗೆ ದುಡ್ಡಿದೆ ನಿಮ್ಗೆ ಸಂಬಳ ಆಗ್ತಾ ಇರೋದು. ವ್ಯವಧಾನ ಬೇಕಲ್ಲ ನಿಮಗೆ, ಅದರ ಬಗ್ಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ. ಬಡ ಮಕ್ಕಳಿಗೆ ಯಾರೂ ಇಲ್ಲ ಅಂದ್ಕೋಬೇಡಿ, ಬಡ ಕುಟುಂಬಗಳಿಗೆ ಯಾರಿಲ್ಲ ಅಂದ್ಕೋಬೇಡಿ. ನಾವಿದ್ದೀವಿ ರಿಪಬ್ಲಿಕ್ ಕನ್ನಡ. ನಾವಿರೋದೇ ಜನತೆ ಧ್ವನಿಯಾಗಿ. ಅಲ್ಲಿ ರೈತರಿಗೆ ಒಕ್ಕಲೆಬ್ಬಿಸಿದಾಗ ನಾವು ಬಂದ್ವಿ, ಅದಕ್ಕೊಂದು ತಡೆಗೋಡೆ ಆಯಿತು ಅಲ್ವಾ? ಮತ್ತು ರೀಸರ್ವೆಗೆ ಅವಕಾಶ ಸಿಕ್ತು ಅಲ್ವಾ? ನೀರು ಬಿಡದೇ ಇದ್ದಾಗ ರೈತರ ಪರವಾಗಿ ಧ್ವನಿ ಎತ್ತಿದ್ವಿ, ನೀರು ಬಿಟ್ಟರು. ಆಮೇಲೆ ನೀರು ಬಿಡಬೇಡಿ, ಜಾಸ್ತಿ ಆಗಿದೆ, ನಿಲ್ಲಿಸಿ ಅಂತ ಹೇಳುವಾಗ ಅವರ ಪರವಾಗಿ ಕೂಡ ಧ್ವನಿ ಎತ್ತಿದ್ವಿ. ಕಾವೇರಿ ವಿಚಾರ ಬಂದಾಗ ಅದರ ಬಗ್ಗೆ ಕೂಡ ಧ್ವನಿ ಎತ್ತಿದ್ವಿ. ಕನ್ನಡ ಬೋರ್ಡ್ ಹಾಕಬೇಕು ಅಂತ ಹೇಳುವಾಗ ಅದರ ಬಗ್ಗೆ ಕೂಡ ಧ್ವನಿ ಎತ್ತಿದ್ವಿ. ಆ ಸಂದರ್ಭದಲ್ಲಿ ಕನ್ನಡ ಶಾಲೆಗಳ ಅವಸ್ಥೆಗಳ ಬಗ್ಗೆ ಹೇಳಿದಾಗ ಅದರ ಬಗ್ಗೆ ಕೂಡ ಧ್ವನಿ ಎತ್ತಿ ಹೇಳಿದ್ವಿ. ಕನ್ನಡ ಶಾಲೆಗಳನ್ನು ಉಳಿಸಿ, ಕನ್ನಡ ಹೋರಾಟಗಾರರೇ, ಕನ್ನಡ 60% ಇದ್ದರೂ ಕೂಡ ಓದೋಕ್ಕೆ ಜನ ಇರೋದಿಲ್ಲ ಅಂಥೇಳಿ. ಹಾಗಂತ ಅವತ್ತು ಹಿಂಗೆ ಹೇಳ್ದ, ಇವತ್ತು ಹಿಂಗೆ ಹೇಳ್ದ ಅಂತಲ್ಲ. ಏನು ಕನ್ನಡ ಸಂಘಟನೆಗಳು ಹೋರಾಟ ಮಾಡಿದಾಗ ಕನ್ನಡ ಸಂಘಟನೆಗಳಿಗೆ ಪರವಾಗಿದ್ದೀವಿ ಅಂತ ರಿಪಬ್ಲಿಕ್ ಕನ್ನಡ ಮಾಡ್ತು. ಮತ್ತೊಂದು ದಿವಸ ಹೇಳ್ತಾ ಇದ್ದಾರೆ ಕನ್ನಡ ಶಾಲೆಗಳು ಉಳಿದೇ ಇದ್ದರೆ ನೀವು ಹೋರಾಟ ಮಾಡಿ ಏನು ಪ್ರಯೋಜನ, ಆ 60% ಕನ್ನಡ ಓದೋರು ಯಾರು ಅಂತೇಳಿ. ಎರಡೂ ಸತ್ಯ, ಎರಡೂ ವಾಸ್ತವ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಜೈ ಕಾಶ್ಮೀರ್ ಅಂತ ಹೇಳಿದ ತಕ್ಷಣ ನಾಳೆ IPL ಮ್ಯಾಚ್ ಆದಾಗ ನಾವು ಕಾಶ್ಮೀರ ಪರ ನಿಲ್ಲೋದಿಲ್ಲ, ಕರ್ನಾಟಕ ಪರ ನಿಲ್ಲೋದು. ಅದು ಹೌದಾ? ಆಗ ಮತ್ತೊಬ್ಬ ಹೇತ್ಲಾಂಡಿಗಳು ಯಾರಾದರೂ ಬಂದು ಹೇಳ್ಬಿಡ್ತಾರೆ, ನೋಡ್ರಿ ಅವತ್ತೇನು ಹೇಳ್ದ, ಎಲ್ಲ ದ್ವಂದ್ವ, ಡಬಲ್ ಸ್ಟ್ಯಾಂಡರ್ಡ್. ಅವತ್ತು ಕಾಶ್ಮೀರವೇ ಅವಿಭಾಜ್ಯ ಅಂಗ ಅಂತ ಅಂದ್ಬಿಟ್ಟು ಇವತ್ತು ಜೈ ಕರ್ನಾಟಕ ಅಂತಿದ್ದಾರೆ ಅಂತಂದರೆ ಅದಕ್ಕೆ ಏನು ಹೇಳೋಣ ಅಲ್ವಾ? ಬನ್ನಿ, ಎಷ್ಟು ಹತ್ತಿರದಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಆಮೇಲೆ ಅದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನಮ್ಮ ರಿಪೋರ್ಟರ್, ನೋಡ್ಕೊಂಬರೋಣ.
ಸರ್ಕಾರಿ ಶಾಲಾ ಆವರಣದಲ್ಲೇ ಹೈಟೆನ್ಷನ್ ವಿದ್ಯುತ್ ಲೈನ್ ಹಾದು ಹೋಗಿರುವಂಥ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಮಕ್ಕಳು ಭಯದಲ್ಲೇ ಏನು ಶಾಲೆಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಏನು ಮಲ್ಲಾಬಾದ್ ಗ್ರಾಮದಲ್ಲಿರುವಂಥ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಒಂದು 1ರಿಂದ 8ನೇ ತರಗತಿವರೆಗೆ ಇರುವಂಥ ಶಾಲೆಯಲ್ಲಿ ಸುಮಾರು 275ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ ಈ ಶಾಲೆಯ ಆವರಣದಲ್ಲಿ ಏನು ಒಂದು 33 kV ಹೈಟೆನ್ಷನ್ ವಿದ್ಯುತ್ ವೈರು ಹಾದು ಹೋಗಿರುವಂಥದ್ದು. ಈ ವಿದ್ಯುತ್ ವೈರ್ ಹಾದು ಹೋದಂಥ ಹಿನ್ನೆಲೆಯಲ್ಲಿ ಶಾಲೆಗೆ ಮೀಸಲಿಟ್ಟಂಥ ಏನು ಗ್ರೌಂಡ್ನ ಸ್ಥಳ ಏನಿದೆ, ಆ ಗ್ರೌಂಡ್ನಲ್ಲಿ ಮಕ್ಕಳು ಆಟ ಆಡಬೇಕಾದ್ರೂ ಕೂಡ ಸಾಕಷ್ಟು ಭಯದಲ್ಲಿ ಆಟ ಆಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಆ ದೃಶ್ಯದಲ್ಲೂ ಕೂಡ ನೋಡ್ತಾ ಇರುವಂಥದ್ದು ಸಾಕಷ್ಟು ಜನ ಮಕ್ಕಳು ಏನು ಸಣ್ಣ ಸಣ್ಣ ಮಕ್ಕಳು ಏನಿದ್ದಾರೆ ಅವರು ಆ ಗ್ರೌಂಡಲ್ಲಿ ನಿಂತಿರುವಂಥದ್ದು. ಆದರೆ ಆ ಗ್ರೌಂಡಲ್ಲಿ ಆಟ ಆಡಬೇಕಾದ್ರೆ ಯಾವ ಹೊತ್ತಲ್ಲಿ ಏನಾಗುತ್ತೇನೋ ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಶಾಲೆಯ ಮತ್ತೊಂದು ಭಾಗದಲ್ಲಿ ಏನಂತಂದರೆ ಆ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇರುವಂಥದ್ದು. ಸೊ ಆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹತ್ರ ಮಕ್ಕಳು ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಬಾಲ್ ಏನಾದರೂ ಬಿದ್ದರೆ ಆ ಕಡೆ ಹೋದಂಥ ಸಂದರ್ಭದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಿಂದ ಹೆಚ್ಚು ಕಡಿಮೆ ಏನಾದರೂ ಆದರೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಿಂದೆ ಸಾಕಷ್ಟು ಬಾರಿ ಏನು ಈ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮತ್ತು ಹೈಟೆನ್ಷನ್ ವಿದ್ಯುತ್ ವೈರನ್ನು ಬದಲಾವಣೆ ಮಾಡುವಂತೆ ಶಿಕ್ಷಣ ಇಲಾಖೆಗೆ ಮತ್ತು ಜೆಸ್ಕಾಂ ಇಲಾಖೆಗೆ ಸಾಕಷ್ಟು ದೂರುಗಳನ್ನು ಕೂಡ ನೀಡಿದರು. ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮಕ್ಕಳು ಒಂದು ವೇಳೆ ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಬಾಲ್ ಏನಾದರೂ ಬಿದ್ದಂಥ ಸಂದರ್ಭದಲ್ಲಿ ಆ ಟ್ರಾನ್ಸ್ಫಾರ್ಮರ್ ಮತ್ತು ಈ ಒಂದು LT ಲೈನ್ ಕಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಮಕ್ಕಳಿಗೆ ಏನಾದರೂ ವಿದ್ಯುತ್ ಆಗಲಿ ದೊಡ್ಡ ಮಟ್ಟದ ಅಪಾಯ ಸಂಭವಿಸಿದ್ರು ಕೂಡ ಅಪಾಯ ಸಂಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಮಕ್ಕಳು ಕೂಡ ಭಾಳಷ್ಟು ಜನ ಮಕ್ಕಳು ಈ ಒಂದು ಇಲ್ಲಿರುವಂಥ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮತ್ತು ಹೈಟೆನ್ಷನ್ ವೈರನ್ನು ಏನೋ ಬದಲಾವಣೆ ಮಾಡುವಂತೆ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಶಿಕ್ಷಣ ಇಲಾಖೆ ಮತ್ತು ಜೊತೆಗೆ ಏನೋ ಜೆಸ್ಕಾಂ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥವ್ರು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದರೆ ಈಗಾಗಲೇ ಸಣ್ಣ ಸಣ್ಣ ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ಶಾಲೆಗೆ ಬರ್ತಾ ಇರ್ತಾರೆ. ಪೋಷಕರು ಭಾಳ ಆತಂಕ ಇರುತ್ತೆ. ಅಂದರೆ ತಮ್ಮ ಮಕ್ಕಳು ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಓಕೆ ವೀಕ್ಷಕರೇ, ನಾವು ಬೆಳಗಿನಿಂದ ಅನೇಕ ಸುದ್ದಿಗಳು ಹೋಗ್ತಾ ಇದೆ ಅಲ್ವಾ, ಯಾರ್ದೆಲ್ಲ ಸುದ್ದಿಗಳು ಹೋಗ್ತಾ ಇದೆ, ಪೊಲಿಟಿಕಲ್ ಸುದ್ದಿ ಹೋಗ್ತಾ ಇದೆ, ರಾಮನ ಸುದ್ದಿ ಹೋಗ್ತಾ ಇದೆ, ಆಮೇಲೆ ಕಾಂಗ್ರೆಸ್ ಸುದ್ದಿ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಟ್ಯಾಗ್ಲೈನಲ್ಲಿ ಒಂದು ಹೆಸರಿದೆ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಅಂತೇಳಿ. ಈ ಅರ್ಧ ಗಂಟೆ ಜನರಿಗಾಗಿ ಮೀಸಲಿಡ್ತೀವಿ. ಯಾವ ಸುದ್ದಿ ಬಂದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಈ ಸಂದರ್ಭದಲ್ಲಿ ಅಲ್ವಾ. ಸೊ ಎಲ್ಲಿದ್ದಾರೆ ಇವರೆಲ್ಲ? ರವೀಂದ್ರ ಅವರು ಜೆಸ್ಕಾಂ MD. ಯಾಕೆ ಸರ್ ರವೀಂದ್ರ ಸರ್ ನೋಡಿ ಎಷ್ಟು ಹತ್ತಿರದಿಂದ ಕಾಣ್ತಾ ಇದೆ. ಮತ್ತೊಮ್ಮೆ ತೋರಿಸಿ ಆ ಮಕ್ಕಳು ಮತ್ತು ನೋಡಿ ಆ ಶಾಲೆ ಕಾಂಪೌಂಡ್ ಒಳಗಡೆ ಇದೆ. ಅದು ಶಾಲೆಯ ಕಾಂಪೌಂಡ್ ಒಳಗಡೆ, ಅದು 1ನೇ ಕ್ಲಾಸ್ನಿಂದ 8ನೇ ಕ್ಲಾಸಿನ ಮಕ್ಕಳು. ಯಾವುದೇ ಸಂದರ್ಭದಲ್ಲಿ ಕ್ರಿಕೆಟ್ ಆಡಿದ್ರಿಂದ ಇಟ್ಕೊಳ್ಳಿ ಸರ್, ಕ್ರಿಕೆಟ್ ಆಡಿದ್ರಿಂದ ಇಟ್ಕೊಳ್ಳಿ, ಓಡ್ತಾ 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 ಆತ ಬಾಲ್ ಹಿಡಿಯೋಕೆ ಹೋದ, ಹೆಚ್ಚಾಯಿತು, ಏನು ಕತೆ, ಯಾರು ಅದಕ್ಕೆ ಹೊಣೆ? ನಿಮಗೆ ಅದನ್ನು ತೆಗಿಯೋಕ್ಕಾಗೋದಿಲ್ವೋ? ಅದಕ್ಕೊಂದು ಒಳ್ಳೆ ಕಂಪೌಂಡ್ ಥರ ಆದರೂ ಮಾಡಿಕೊಡಿ ಸರ್. ಮಕ್ಕಳು ಹತ್ತದಂಗೆ, ಎಲ್ಲೂ ಗೊತ್ತಾಗದಂಗೆ, ಅಥವಾ ಒಂದು ಡೋರ್ ಏನಾದರೂ ಲಾಕ್ ಮಾಡಿ, ಏನಾದರೂ ಮಾಡಿ. ಇಲ್ಲ ಅಂದರೆ ಮತ್ತೊಂದು ಕಡೆಗೆ ಮಾಡಿ. ರವೀಂದ್ರ ಜೆಸ್ಕಾಂ MD ಅವರು, ಸಕ್ರಪ್ಪ ಗೌಡ DDP ಅವರು ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಗೊತ್ತಿಲ್ಲ. ಆಜಿಮಲಾಂಗ್ BO ಕ್ಷೇತ್ರ ಶಿಕ್ಷಣಾಧಿಕಾರಿ, ಆಮೇಲೆ ಮೊಯ್ದೀನ್ AEE, MY ಪಾಟೀಲ್ರು ಇಲ್ಲಿಯ MLA, ಸಂಗಣ್ಣ ಮುಖ್ಯ ಶಿಕ್ಷಕರು. ಯಾಕಂದರೆ ಪಾಪ ಸಂಗಣ್ಣ ಅವರು ಮುಖ್ಯ ಶಿಕ್ಷಕರು ಅನೇಕ ಬಾರಿ ಪತ್ರ ಬರೆದಿದ್ದಾರಂತೆ. ನಾನು ಒಂದೇ ಕೇಳ್ಕೊಳ್ಳೋದು ಸರ್, ಇದ್ದದ್ದನ್ನಾದರೂ ಉಳಿಸ್ಕೊಳ್ಳೋಣ ನಮ್ಮ ಶಾಲೆಯ ಮಕ್ಕಳನ್ನು. ಯಾಕೆ ಎಲ್ಲ ಸೇರಿ ಈ ಕನ್ನಡ ನಾಡನ್ನು ನಾಶ ಮಾಡಬೇಕು ಅಂತ ಹೊರಟಿದ್ದೀರಿ? ಎಷ್ಟು ಸ್ಟೋರಿಗಳು ಬರ್ತಾ ಇದೆ. ಕೆಲವೊಂದು ಕಡೆ ಮೂಲಭೂತ ವ್ಯವಸ್ಥೆ ಇರೋದಿಲ್ಲ, ಕೆಲವು ಕಡೆ ಈ ಥರ, ಕೆಲವು ಕಡೆ ಕಟ್ಟಡ ಇಲ್ಲ, ಕೆಲವು ಕಡೆ ಹೊರಗಡೆ. ಯಾಕೆ ಸರ್ ನೀವು ಆಮೇಲೆ ನೀವು ನಕ್ಸಲೈಟ್ ಯಾಕಾದರೂ ಮತ್ತೊಂದು ಯಾಕಾದರೂ ಅಂತ ಅನ್ಸಲ್ವಾ? ಸಾರಿ ಟು ಸೇ ದಿಸ್. ಮಕ್ಕಳಿಗೆ ಸಮಾಜದ ಬಗ್ಗೆ ದ್ವೇಷ ಬರಬಾರ್ದು, ಸಮಾಜದ ಬಗ್ಗೆ ಪ್ರೀತಿ ಬರಬೇಕು, ಗೌರವ ಬರಬೇಕು. ನನ್ನನ್ನು ಬೆಳೆಸಿದೆ ಅಂತ ನಮಗನ್ಸುತ್ತಲ್ಲ. ಅಮೇರಿಕದ ಆಮೇಲೆ ಮಾತಾಡ್ತೀವಿ ನಾವು. ಯಾವುದಾದ್ರೂ ಮಕ್ಕಳು ಅಮೇರಿಕ ಹೋಗಿ ಸೆಟ್ಲ್ ಆದರೆ ನೋಡಿದ್ರಾ, ಎಲ್ಲ ಕೊಟ್ವಿ, ಹೋಗಿ ಸೆಟ್ಲ್ ಆಗದೇ ಇರ್ತಾರಾ? ನನ್ನನ್ನು ಯಾರು ನೋಡ್ಕೊಂಡಿಲ್ಲಪ್ಪ ಅಂತ ಬಂದುಬಿಡುತ್ತೆ ಅವನಿಗೆ, ಆ ಹುಡುಗನಿಗೆ. 33 kV ವಿದ್ಯುತ್ ಲೈನು. ಓಂ ಪ್ರಕಾಶ್ ನಮ್ಮೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಇಷ್ಟು ಬಾರಿ ಸಂಗಣ್ಣ ಅವರು ಪತ್ರ ಬರೆದ್ರು ಕೂಡ ಯಾಕೆ ಯಾರೂ ಗಮನ ಹರಿಸಿಲ್ಲ? ಈಗ ನೀವು ನೋಡಿದ್ರಲ್ಲ, ಅದು ಹತ್ರ ಇದೆ. 1ರಿಂದ 8ನೇ ತರಗತಿ ಅಂತಂದರೆ ಮಕ್ಕಳು ಅಂತಂದರೆ ಸಣ್ಣ ಪುಟ್ಟ ಮಕ್ಕಳು,
1ನೇ ತರಗತಿ ಮಕ್ಕಳು 6 ವರ್ಷ, 2ನೇ ತರಗತಿ ಮಕ್ಕಳು 7 ವರ್ಷ, 8 ವರ್ಷ, 9 ವರ್ಷ, 10 ವರ್ಷ, 11 ವರ್ಷ, 12 ವರ್ಷ, 13 ವರ್ಷ, 14 ವರ್ಷ ಮ್ಯಾಕ್ಸಿಮಮ್ ಅಲ್ವಾ? ಎಲ್ಲ ಬಾಲಕರು ಬಾಲಕಿಯರು, ಪುಟ್ಟ ಪುಟ್ಟ ಮಕ್ಕಳು. ಪ್ರಾಬ್ಲಮ್ ಆಗೇ ಆಗಿಬಿಡ್ಬೋದು. ಎಷ್ಟು ಸಲ ಪತ್ರ ಬರೆದಿದ್ದಾರಂತೆ, ಯಾಕೆ ಯಾರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ನಿಮ್ಮ ಪ್ರಕಾರ ಅಲ್ಲಿ ಏನು ಮಾಡ್ಬೋದು? ಅಲ್ಲಿ ಚೇಂಜ್ ಮಾಡ್ಬೋದು? ಅದಕ್ಕೇನಾದರೂ ಕಂಪೌಂಡ್ ಕಟ್ಬೋದಾ? ಏನು ಅನಿಸುತ್ತೆ ನಿಮಗೆ? ಜಯಪ್ರಕಾಶ್ ಶೆಟ್ಟಿ, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ನ ಏನು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ, ಅಲ್ಲಿ ಮಕ್ಕಳು ಪ್ರತಿನಿತ್ಯ ಪ್ರಾಣ ಭಯದಲ್ಲೇ ಆಟ ಆಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುಶಃ ನಾವು ನಿನ್ನೆ ಮೊನ್ನೆ ಎಲ್ಲ ಬೇರೆ ಬೇರೆ ಸುದ್ದಿಗಳು ಟೆಲಿಕಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಶಾಲೆಯ ಗೋಡೆಗಳು ಕಟ್ಟಡಗಳು ಸರಿಯಾಗಿಲ್ಲ ಅನ್ನುವಂಥದ್ದಿತ್ತು. ಆದರೆ ಇಲ್ಲಿ ಶಾಲೆಯ ಕಟ್ಟಡ ಚೆನ್ನಾಗಿದೆ, ಆದರೆ ಅಲ್ಲಿರುವಂಥ ಶಾಲೆಯ ಓದ್ತಾ ಇರುವಂಥ ಮಕ್ಕಳಿಗೆ ಆಟದ ಮೈದಾನ ಇಲ್ಲದೆ ಇರುವಂಥ ವ್ಯವಸ್ಥೆ ನಿರ್ಮಾಣವಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಆ ಶಾಲೆಯ ಆಟದ ಮೈದಾನದಲ್ಲೇ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನಿಮಿಷ ಮಂಜು ಬಂದೆ. ಆಜಿ ಮಲಾಂಗ್ ಅವರಿದ್ದಾರೆ, BO ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಆಜಿ ಮಲಾಂಗ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನನಗೆ ಗೊತ್ತಿಲ್ಲ ನಿಮ್ಮ ಗಮನಕ್ಕೆ ಇದು ಬಂದಿದೆಯಾ ಇಲ್ವಾ ಅಂತೇಳಿ. ಆಮೇಲೆ ಪಾಪ ನಾನು ಜಸ್ಟ್ ರೀಸೆಂಟ್ ಬಂದಿನಿ ಸರ್, ನನಗೆ ಗೊತ್ತಿಲ್ಲ. ಅದು ನಾನು ನಾಳೆನೇ ಅಲ್ಲಿ ವಿಸಿಟ್ ಮಾಡಿ ಇದು ಒಂದೇ ಇನ್ನೂ ಕೆಲವು ಸಲ ಇರ್ಬೋದು, ನಾನು ನಾಳೆನೇ ಹೋಗಿ ವಿಸಿಟ್ ಮಾಡಿ ಜಸ್ಕಾಂಬುಲಿಗೆ ಲೆಟರ್ ಬೇಕು. ಇಲ್ಲ, ಕೇವಲ ಲೆಟರ್ ಪಾಪ ನಮ್ಮ ಸಂಗಣ್ಣವ್ರು ಕೂಡ ಬರೆದಿದ್ದಾರೆ. ಇಲ್ಲ ಸರ್, ನಾನು ಹೋಗ್ತೀನಿ ನಾಳೆ. ಅದು ಕಾಂಟ್ಯಾಕ್ಟ್ ಏನಕ್ಕೆ ನೋಡ್ಕೊಟ್ಟು ರಜಾ ಮಾಡ್ತೀನಿ. ಇಲ್ಲ, ಆಜಿ ಮಲಾಂಗ್ ಬಗ್ಗೆ ಎಲ್ಲರೂ ಹೇಳಿದರು. ನನಗೆ ಯಾರು ಕೇಳಿದಾಗ ಇಲ್ಲ ಶಿಕ್ಷಣಾಧಿಕಾರಿ ಅವರು ಇಲ್ಲ ಸರ್ ಅವ್ರು ಕೆಲಸ ಮಾಡ್ತಾರೆ ಖಂಡಿತವಾಗ್ಲೂ ಹಿಂಗೆ ಅಂತ ಆ ಭರವಸೆಯಿಂದ ನಿಮ್ಮ ಹತ್ರ ಮತ್ತೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಆದಷ್ಟು ಬೇಕು ಸರ್. ಭಾಳ ದುಃಖ ಆಗುತ್ತೆ ಸರ್ ಇದನ್ನೆಲ್ಲ ನೋಡಿದಾಗ. ಸರ್ ಇದು ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಟೆಂಡ್ ಮಾಡ್ತೀನಿ. ಎಸ್, ನಾಳೆನೇ ಹೋಗ್ತೀರಾ? ನಾಳೆನೇ ಸರ್ ಬೆಳಿಗ್ಗೆ. ಎಷ್ಟು ದಿವಸದಲ್ಲಿ ಮಾಡಿಸ್ಬೋದು ಸರ್ ಒಂದು ಅಪ್ರಾಕ್ಸಿಮೇಟ್ಲಿ? ಸರ್ ನಾವು KEB ಅವರಿಗೆ ಬೆಳಿಬೇಕು ಅಷ್ಟೇ ಸರ್. ಅದು ಅವ್ರು KEB ಅವ್ರ ಕೆಲಸ ಸರ್. ಅದನ್ನ ಕನ್ವಿನ್ಸ್ ಮಾಡಿ ಹೇಳ್ತೀನಿ, ಮಕ್ಕಳೆಲ್ಲ ಬೇಗ ಮಾಡಿ ಅಂತ ಹೇಳ್ಬೇಕು. ಇಲ್ಲಿ ಆಲ್ರೆಡಿ ಆಜಿ ಮಲಾಂಗ್ ಅವರೇ, ಹೌದು ಸರ್. ಇಲ್ಲಿ AEE ಇದ್ದಾರೆ. AEE ನಮ್ಮ ಜೊತೆ ಫೋನದಲ್ಲಿದ್ದಾರೆ, ಮೊಹಿದ್ದೀನ್ ಅವರು. ಮೊಹಿದ್ದೀನ್ ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್ ಇದನ್ನು ಏನಾದರೂ ಮಾಡೋಕ್ಕಾಗಲ್ವ ಸರ್? ಇಲ್ಲ ಮಾಡುತ್ತೆ ಸರ್. ಎಸ್ಟಿಮೇಟ್ ಆಗಿದೆ, ಒಂದು 15-16 ದಿನ ಹಿಂದ್ಗಡೆನೂ ಒಂದು ಎಸ್ಟಿಮೇಟ್ ಆಗಿದೆ, ಅಪೂರ್ಣ ಆಗಿದೆ. ನಾನು ಹೊಸದಾಗಿ ಬಂದೇನೆ ಸರ್. ಅದು ವರ್ಕ್ ಎಕ್ಸಿಕ್ಯೂಟ್ ಮಾಡಕ್ಕೆ ಅವಾರ್ಡ್ ಮಾಡಿದ್ದೆವು. ಓಕೆ, ಅದು ಮೋಸ್ಟ್ಲಿ ನಾಳೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಸಾಯಂಕಾಲ ಮುಗಿದು ಹೋಗ್ತದೆ ಸರ್. ಅದು ನಾಳೆ ಮಾಡಿಸ್ತೀರಾ? ಹಾ, ನಾಳೆ ಮುಗಿದು ಹೋಗ್ತದೆ ಸರ್. ಅದು ಅವಾರ್ಡ್ ಆಗಿದೆ, ಎಲ್ಲ ಆಗಿದೆ ಅನ್ನೋದು ನೋಡಿನಿ ನಾನು ಈಗ ಹಾಜಿ ಮಲಾಂಗ್ ಅವರೇ. ನಾನು ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಸರ್ ಅಲ್ಲಿ. ಒಂದೇ ನಿಮಿಷ. ಮೊಹಿದ್ದೀನ್ ಅವರ ವೆರಿ ಗುಡ್. ಮೊಹಿದ್ದೀನ್ ಅವರೇ, ಆಜಿ ಮಲಾಂಗ್ ಅವರು ಇದ್ದಾರೆ ನಮ್ಮ BO. ಆಜಿ ಮಲಾಂಗ್ ಸರ್, ಈಗ ಮೊಹಿದ್ದೀನ್ ಹೇಳ್ತಾರೆ ನಾಳೆನೇ ಹೋಗ್ತೀನಿ, ನಾಳೆ ಸಂಜೆ ಒಳಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೆಲಸ ಆಲ್ರೆಡಿ ಹೇಳಿಬಿಟ್ಟಿನಿ ಅವರಿಗೆ ಸರ್. ನಾನು ಸಪೋರ್ಟ್ ಮಾಡ್ತೀನಿ. ನಾಳೆ ಅವ್ರಿಗೆ ಬೇಕಾಗ್ತೀನಿ ನಾಳೆ. ಇಬ್ರು ಹೋಗಿ ಸರ್, ಇಬ್ರು ಹೋಗಿ. ನಮಗೂ ಭಾಳ ಖುಷಿ ಇದೆ. ಅದೊಂದು ಕ್ಲಿಯರ್ ಆದರೆ ನಾವೆಲ್ಲ ಒಂದು ಸ್ವೀಟ್ ಹಂಚೋಣ ಅಲ್ಲಿ ಸ್ಕೂಲಲ್ಲಿ. ಪರವಾಗಿಲ್ಲ ಸರ್, ಮಾಡ್ತೇವೆ ಸರ್. ನಮ್ಮ ಸೈಡಿಂದ ಸ್ವೀಟು. ಹಾಂ, ಓಕೆ ಸರ್. ಓಕೆ, ನಾಳೆ ಸಂಜೆ ಒಳಗೆ. ಹಾಂ, ಸಂಜೆವರೆಗೆ ಮಾಡಿ ತಮಗೆ ಕಂಪ್ಲೇಷನ್ ಹೇಳ್ತೇವೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಆಜಿ ಮಲಾಂಗ್ ಅವರೇ, ಮೊಹಿದ್ದೀನ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರು, 24 ಗಂಟೆಯಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 275 ಮಕ್ಕಳು ಆರಾಮಾಗಿ ಓಡ್ಬೋದು, ಆರಾಮಾಗಿ ಪಾಠ ಎಲ್ಲ. ರಿಪಬ್ಲಿಕ್ ಬಿಗ್ ಇಂಪ್ಯಾಕ್ಟ್ ಅಂತಂದರೆ ಅದು. ಯಾಕೆಂತಂದರೆ 24 ಗಂಟೆ ಒಳಗಾಗಿ ನಾಳೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾಳೆಯೇ ಶಾಲಾ ಮುಂದಿದ್ದ TC ತೆರವಾಗುತ್ತೆ. ಅಲ್ಲಿಯ ಮುಖ್ಯ ಶಿಕ್ಷಕ ಎಷ್ಟೋ ಪತ್ರ ಬರೆದರು, ಅದಕ್ಕೆ ಉತ್ತರ ಇಲ್ಲ. BO ಅವರ ಗಮನಕ್ಕೆ ಬಂದಿದೆ, ಏನೂ ಆಗಿರಲಿಲ್ಲ. ಮೊಹಿದ್ದೀನ್ ಅವರ ಗಮನಕ್ಕೂ ಬಂದಿದೆ, ಪ್ರಯತ್ನ ಪಡ್ತಾಯಿದ್ರು, ಇಲ್ಲ ಅಂತಲ್ಲ. ಆದರೆ ಯಾವಾಗ ಲೋಹ ಗರಂ ಹೇ ಮಾರ್ದೋ ಹತೋಡ ಅಂತ ಭಾಳ ಪ್ರಖರವಾಗಿ ಬೀಳತ್ತೋ ಆಗ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಆಗತ್ತೆ. ನಾಳೆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಈ ನಡುವೆ MY ಪಾಟೀಲ್ ಅವರು ಸಿಕ್ಕಿದ್ದಾರೆ, ಶಾಸಕರು. ಅವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಕೊಡೋಣ. ಪಾಟೀಲ್ರೆ ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಇದು ಸರ್, ಇದು ನಿಮ್ಮ ಗಮನಕ್ಕೆ ತರುವಂಥದ್ದಲ್ಲ, ಆದರೂ ನೀವು ಶಾಸಕರಾಗಿರೋ ಕಾರಣಕ್ಕಾಗಿ, ಯಾಕಂದರೆ ಶಿಕ್ಷಣ ಇಲಾಖೆ ಎಲ್ಲ ಇದೆ, ಆದರೂ ನಿಮ್ಮ ಗಮನಕ್ಕೆ ಹೇಳ್ಬಿಡ್ತೀನಿ, ಸ್ಟೋರಿ ಹೇಳ್ತೀನಿ ಕೇಳಿ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಮಲ್ಲಾಬಾದ್ನ ಸರ್ಕಾರಿ ಶಾಲೆ ಸರ್. ಇಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ 275 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂದ್ರೆ 5 ವರ್ಷದಿಂದ ಒಂದು 14 ವರ್ಷ ತನಕ. ಇಲ್ಲೊಂದು 33 KVಯ ಒಂದು ವಿದ್ಯುತ್ ಲೈನ್ ಟ್ರಾನ್ಸ್ಫಾರ್ಮರು ಕಂಪೌಂಡ್ ಒಳಗಡೆನೇ ಇದೆ. ಮಕ್ಕಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ. ನಾನು ಆಲ್ರೆಡಿ ಈಗ BO
ಮತ್ತು AEE ಅವ್ರಿಗೆ ಹೇಳಿದೆ, ಹಾಂ ಅವ್ರು ನಾಳೆ ಸಂಜೆ ಒಳಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಂ ನಾನು ಹೇಳೋದೇನು ಗೊತ್ತಾ ಸರ್ ನಿಮ್ಮ ಹತ್ರ, ಹಾಂ ನೀವು ಸ್ವಲ್ಪ ಫ್ರೀ ಇದ್ದರೆ ಹಾಂ ನಾಳೆ ಹೋಗಿ ಆ ಮಕ್ಕಳಿಗೆ ಒಂದು ಸ್ವೀಟ್ ತಿನ್ನಿಸಿ ಬನ್ನಿ. ಆಯ್ತು ಹೇಳ್ತೀನಿ ಹೇಳ್ತೀನಿ. ನಾಳೆ ಫ್ರೀ ಇದ್ದೀರಾ? ಹಾಂ ಇರ್ತೀನಿ ಫ್ರೀ ಇರ್ತೀನಿ. ನಾವು ಆ ಶಾಲೆ ಗೊತ್ತಾದಲ್ಲ ಸರ್, ಶಾಲೆ ಯಾವುದಂತ? ಹಾಂ ಗೊತ್ತು ರೋಡ್ ಮೇಲೆ ಇದೆ. ಅಫ್ಜಲ್ಪುರ ರೋಡ್ನಲ್ಲೇ ಇದೆ. ಹೋಗಿ ಸರ್, ನಾವೆಲ್ಲ ಸೇರಿ, ಯಾಕೆಂದರೆ ನನಗೊಂದು ಆಸೆ ಸರ್, ಹಾಂ ಈಗ ನೀವೆಲ್ಲ ನಾವೆಲ್ಲ ಈ ಕನ್ನಡ ಶಾಲೆಗಳು ಹೆಂಗಾಗ್ತಾ ಇದ್ರೆ ಅವನತಿ ಹಾದಿಗೆ ಹೋಗ್ತಾ ಇದೆ. ಹೌದು ಬರೋರು ಎದರ್ತಾರೆ, ಏನು ಇಲ್ಲ, ನಾವು ಅಲ್ಲಿ ತನಕ ಆದ್ರೂ ಕನ್ನಡ ಉಳಿಸೋಣ ಅಂತ. ಆಯ್ತು ಮಾಡೋಣ. ಯಾಕೆಂದ್ರೆ ಹಾ ಅಕ್ಷರ ಆವಿಷ್ಕಾರದಾಗ ಹಾಂ ಸರ್. ನಾವು ಸಾಕಷ್ಟು ಬಜೆಟ್ ಇಟ್ಟಿದ್ದೀವಿ. ಹೌದು ಸರ್. ಅದಕ್ಕೆ ಮಾಡಿಸೋಣ. ನೀವೇನೇನು ಕುಂದು ಕೊರಿತೀವ ನಮ್ಗೆ ನಾಲೆಜ್ ತಂದ್ರೆ ಅವನ್ನೆಲ್ಲ ಮಾಡ್ತೀವಿ. ಎಸ್ ಸರ್. ಓಕೆ, ಹೇಳಿ ಸರ್, ಹೇಳಿ. ಈಗ ಸ್ಕೂಲ್ ಬಿಲ್ಡಿಂಗ್ ತೊಗೊಂಡಿದ್ದೀವಿ. ಹಾಂ ಸರ್. ಮತ್ತು ನಮ್ಮ KKRD 25% ಸ್ಕೂಲ್ ಕಾಲೇಜುಗಳಿಗೆ ಇಟ್ಟಿದ್ದೀವಿ. ಅದಕ್ಕೆ ಮುಂದಿನ ಒಂದು ವರ್ಷದಲ್ಲಿ ಅದರ ಪ್ರಗತಿ ನೀವು ಕಾಣ್ತೀರಿ ಅಂತ. ಖಂಡಿತ ಸರ್, ಖಂಡಿತ ಆ ವಿಶ್ವಾಸ ನಮಗಿದೆ. ನಾಳೆ ಹೋಗುವಾಗ ಒಂದು ಸ್ವೀಟ್ ತಗೊಂಡೋಗಿ ಸರ್ ಮಕ್ಕಳಿಗೆ. ಆಯ್ತಾಯ್ತು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾಳೆ ಸಂಜೆ ಒಳಗಾಗಿ ಎಲ್ಲ ಕ್ಲಿಯರ್ ಆಗುತ್ತೆ. 275 ಮಕ್ಕಳು ನಮಗೆ ಭಾಳ ಇಷ್ಟ ರೀ ಸ್ವೀಟ್ ಕೊಡಿಸೋದು ಅಂದರೆ ಮಕ್ಕಳಿಗೆ. ಹಾಂ, ಇಲ್ಲ ಅವತ್ತು ಸೈಕಲ್ ತೊಗೊಂಡೋಗಿದ್ರಲ್ಲ ಅಂಥ ಮಕ್ಕಳು ಕೂಡ ಸ್ವೀಟ್ ಕೊಟ್ಟಿದ್ವಿ. ಇದ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜು ಓಂ ಪ್ರಕಾಶ್ ನಾಳೆ ಸಂಜೆ ಒಳಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಮ ವರದಿಯ ಕಿರೀಟಕ್ಕೆ ಮತ್ತೊಂದು ಗರಿ. ಪ್ಲೀಸ್ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.